ನಮಸ್ಕಾರ ಎಲ್ಲರಿಗೂ. ಕೂದಲು ಉದುರುವ ಸಮಸ್ಯೆ ಕುರಿತಾಗಿ ಹಲವಾರು ಜನರಿಗೆ ಹಲವಾರು ರೀತಿಯ ತಪ್ಪು ಕಲ್ಪನೆಗಳಿರ್ತವೆ. ಕೆಲವು ಸರಿ ಇರ್ಬೋದು, ಕೆಲವು ತಪ್ಪಿರ್ಬೋದು. ಸೊ ಇಂಥ ಕಲ್ಪನೆಗಳು, ಫಾರ್ ಎಕ್ಸಾಂಪಲ್, ಶಾಂಪೂ ಸ್ಟಾಪ್ ಮಾಡಿದ್ರೆ ಹೇರ್ ಫಾಲ್ ಆಗುತ್ತೆ, ಶಾಂಪೂ ಚೇಂಜ್ ಮಾಡಿದ್ರೆ ಹೇರ್ ಫಾಲ್ ಕಡಿಮೆ ಆಗತ್ತೆ, ಆಯಿಲ್ ಹಾಕಿದ್ರೆ ಕೂದಲು ಬೆಳೆಯುತ್ತೆ, ಅಥವಾ ಹೆಲ್ಮೆಟ್ ಹಾಕಿದ್ರೆ ಕೂದಲು ಉದುರುತ್ತೆ. ಈ ತರ ಹಲವಾರು ತಪ್ಪು ಕಲ್ಪನೆಗಳಿದೆ. ಈ ರೀತಿಯ ಕಲ್ಪನೆಗಳು ನಿಮಗೂ ಇದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ, ನಿಮ್ಮ ಕಲ್ಪನೆಗಳು ಬದಲಾಗಬಹುದು. ಇನ್ಸ್ಟಾಗ್ರಾಮ್ ಅಲ್ಲಿ ಬರೋ ಹೇರ್ ಆಯಿಲ್ ಎಲ್ಲ ಕೂದಲು ಬೆಳೆಸೋಂಗಿದ್ರೆ ಈ ಜಗತ್ನಲ್ಲಿ ಯಾರು ಬಾಲ್ಡೇ ಇರ್ತಿರ್ಲಿಲ್ಲ. ಆನಿಯನ್ ಆಯಿಲ್ ಆಯ್ತು, ಕರಿಬೇವಿನ ಸೊಪ್ಪು ಆಯ್ತು, ಮೆಂತ್ಯ ಆಯ್ತು, ಎಲ್ಲ ಇರೋ ಬರೋ ಆಯಿಲ್ ಎಲ್ಲ ಟ್ರೈ ಮಾಡಿದ್ದಾಯ್ತು, ಶಾಂಪೂ ಬದಲಾಯಿಸಿದ್ದಾಯ್ತು, ಹೇರ್ ಕಟ್ ಮಾಡಿದ್ದಾಯ್ತು, ಹೆಲ್ಮೆಟ್ ಸ್ಟಾಪ್ ಮಾಡಿದ್ದಾಯ್ತು, ಆದ್ರೂ ಕೂದಲು ಉದುರ್ತಾ ಇದೆ ಡಾಕ್ಟ್ರೆ, ಏನಾದ್ರೂ ಮಾಡಿ ಅಂತ ನನ್ನ ಪೇಷಂಟ್ಸ್ ಹೇಳ್ತಾರೆ. ನಾನು ನನ್ನ 18 ವರ್ಷದ ಕರಿಯರ್ ಅಲ್ಲಿ ಆಸ್ ಅ ಸ್ಕಿನ್ ಸ್ಪೆಷಲಿಸ್ಟ್ ಸುಮಾರು ಜನ, ಸಾವಿರಾರು ಜನ ಇನ್ಫ್ಯಾಕ್ಟ್ ಹೇರ್ ಫಾಲ್ ಪೇಷಂಟ್ಸ್ಗೆ ಟ್ರೀಟ್ಮೆಂಟ್ ಕೊಟ್ಟಿರ್ತೇನೆ. ಸೊ ಅವರಲ್ಲಿ ಯಾವ ರೀತಿಯ ಕಾಮನ್ ತಪ್ಪು ಕಲ್ಪನೆಗಳಿರ್ತವೆ ಅನ್ನೋದನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ನನ್ನ ಹೆಸರು ಡಾಕ್ಟರ್ ಶಿಲ್ಪಾ ಭಟ್, ಸ್ಕಿನ್ ಸ್ಪೆಷಲಿಸ್ಟ್, ಸುಬೋಧ ಸ್ಕಿನ್ ಅಂಡ್ ಕಾಸ್ಮೆಟಿಕ್ ಕ್ಲಿನಿಕ್ ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ನಮ್ ಕ್ಲಿನಿಕ್ ಅಲ್ಲಿ ಹೇರ್ ಫಾಲ್ ಪೇಷಂಟ್ಸ್ ಗೆ ದಿನನಿತ್ಯ ಚಿಕಿತ್ಸೆ ಕೊಡ್ತಾ ಇರ್ತೀವಿ. ಡಾಕ್ಟ್ರೆ, ನನ್ ಮಗ ಕೂದ್ಲಿಗೆ ಆಯಿಲೇ ಹಚ್ತಿಲ್ಲ, ಅದರಿಂದಾಗೆ ಹೇರ್ ಫಾಲ್ ಆಗ್ತಿರೋದು ಅಂತ ಪೇರೆಂಟ್ಸ್ ನಂಗೆ ಕಂಪ್ಲೇಂಟ್ ಮಾಡ್ತಾರೆ. ಆದ್ರೆ ನಿಜ ಹೇಳ್ಬೇಕಂದ್ರೆ ಟೀನೇಜರ್ಸ್ ಅಲ್ಲಿ ಆಯಿಲ್ ಹಾಕಿದಾಗ ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ, ಇನ್ಫ್ಯಾಕ್ಟ್ ಇಚಿಂಗ್ ಜಾಸ್ತಿ ಆಗುತ್ತೆ, ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ, ಹೇರ್ ಫಾಲ್ ಜಾಸ್ತಿ ಆಗ್ಬೋದು. ಸೊ ಆಯಿಲ್ ಹಾಕೋದ್ರಿಂದ ಹೊಸ ಹೇರ್ ಫಾಲಿಕಲ್ಸ್ ಬೆಳೆಯೋದೇ ಇಲ್ಲ. ಆಯಿಲ್ ಇಂದಾಗಿ ಫಂಗಲ್ ಇನ್ಫೆಕ್ಷನ್ಸ್ ಜಾಸ್ತಿ ಆಗುವಂತ ಚಾನ್ಸಸ್ ಇರುತ್ತೆ. ಈಗ ಮೆಡಿಕೇಟೆಡ್ ಆಯಿಲ್ ನೋಡ್ತಾ ಇರ್ತೀವಿ, ಕೆಲವು ಸತಿ ನೀವು ಅಡ್ವರ್ಟೈಸ್ಮೆಂಟ್ ನೋಡ್ತಿರ್ತೀರಾ, ಈ ಆಯಿಲ್ ಹಾಕಿ ಹೇರ್ ಫಾಲ್ ಕಡಿಮೆ ಆಗುತ್ತೆ, ಬಾಡಿ ತಂಪಾಗುತ್ತೆ, ಟೆನ್ಷನ್ ಕಮ್ಮಿ ಆಗುತ್ತೆ, ಬ್ಯಾಕ್ ಪೇನ್ ಹೋಗುತ್ತೆ, ಹೀಗೆ ಹಲವಾರು ಕಾರಣಗಳಿಗೆ ಒಂದು ಹೇರ್ ಆಯಿಲ್ ನ ರಾಂಬಾಣ ಅಂತ ತೋರಿಸ್ತಿರ್ತಾರೆ. ಅದೆಲ್ಲಾನು ಇರ್ಬೋದು, ಆದ್ರೆ ಅದರಿಂದ ಹೇರ್ ಫಾಲ್ ಅಂತೂ ಕಡಿಮೆ ಆಗಲ್ಲ. ನಿಮ್ಗೆ ಹೇರ್ ಫಾಲ್ ಇದ್ರೆ ಐರನ್ ಡೆಫಿಷಿಯನ್ಸಿ ಇರ್ಬೋದು, ಯಾವ್ದೋ ನ್ಯೂಟ್ರಿಷನ್ ಕೊರತೆ ಇರ್ಬೋದು, ವೈಟಮಿನ್ಸ್ ಕೊರತೆ ಇರ್ಬೋದು, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೊರತೆ ಇರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು, ವಂಶ ಪಾರಂಪರ್ಯವಾಗಿರ್ಬೋದು, ಹೀಗೆ ಹಲವಾರು ಕಾರಣಗಳಿರ್ತವೆ. ಸೊ ಫಸ್ಟ್ ಕಾರಣನ ಚೆಕ್ ಮಾಡ್ಕೋಬೇಕಾಗತ್ತೆ. ಎರಡನೆಯ ಸಾಮಾನ್ಯವಾದ ಮಿತ್ ಅಂದ್ರೆ ಕೂದಲು ಕಟ್ ಮಾಡೋದ್ರಿಂದ ಹೇರ್ ದಪ್ಪ ಆಗತ್ತೆ ಅಂತ. ಇದು ಕೂಡ ತಪ್ಪೆ. ನೀವೊಂದ್ ಗಿಡನ ಟ್ರಿಮ್ ಮಾಡಿದ್ರೆ ಗಿಡ ಚಂದ ಕಾಣ್ತದಲ್ಲ, ಹಾಗೇನೆ ಕೂದಲನ್ನ ಟ್ರಿಮ್ ಮಾಡೋದ್ರಿಂದ ಕೂದಲು ಚೆನ್ನಾಗಿ ಕಾಣ್ಬೋದು ಹೊರತು ಹೇರ್ ಫಾಲ್ ಕಡಿಮೆ ಆಗೋದಿಲ್ಲ. ಸೊ ಕೂದಲು ರೂಟ್ಸ್ ಇಂದ ಬೆಳೆಯುತ್ತೆ ಹೊರತು ಟಿಪ್ಸ್ ಇಂದ ಬೆಳೆಯಲ್ಲ. ಮೂರನೆಯ ಸಾಮಾನ್ಯ ತಿಳುವಳಿಕೆ ಅಂದ್ರೆ ಶಾಂಪೂ ಇಂದ ಹೇರ್ ಫಾಲ್ ಆಗ್ತಿದೆ ಅಂತ. ಎಷ್ಟೊಂದ್ ಜನ ಶಾಂಪೂ ಬದಲಾಯಿಸಿ ಕೂಡ ನೋಡಿರ್ತಾರೆ, ಆದ್ರೂ ಹೇರ್ ಫಾಲ್ ಆಗ್ತಿರುತ್ತೆ. ಪ್ರತಿ ಸತಿ ನಾನು ತಲೆ ಸ್ನಾನ ಮಾಡಿದಾಗ ಇಷ್ಟು ಕೂದಲು ಹೋಗಿರುತ್ತೆ ಡಾಕ್ಟರ್ ಅಂತ ನನಗೆ ಕೂದಲನ್ನ ತಗೊಂಡ್ ಬಂದು ಅದನ್ನ ನನ್ ಮುಂದೆ ಹಿಡಿದು ತೋರಿಸಿದ ಪೇಷಂಟ್ಸ್ ಇದ್ದಾರೆ. ಸೊ ಶಾಂಪೂ ನಿಜವಾಗ್ಲೂ ಹೇರ್ ಫಾಲ್ ಮಾಡತ್ತಾ? ನೋಡೋಣ ಬನ್ನಿ. ಶಾಂಪೂ ಏನ್ ಮಾಡತ್ತೆ, ಸ್ಕ್ಯಾಲ್ಪ್ ನ ಕ್ಲೀನ್ ಮಾಡತ್ತೆ. ಶಾಂಪೂ ಅಲ್ಲಿ ಕೆಲವು ಸತಿ ಹಾರ್ಶ್ ಕೆಮಿಕಲ್ಸ್ ಇದ್ರೆ ಸ್ವಲ್ಪ ಮಟ್ಟಿಗೆ ಸ್ಕ್ಯಾಲ್ಪ್ ಡ್ರೈ ಆಗ್ಬೋದು, ಕೂದಲು ಒಣಗ್ಬೋದು, ಬ್ರೇಕೇಜಸ್ ಆಗ್ಬೋದು. ಆದ್ರೆ ಶಾಂಪೂ ಕೂದಲನ್ನ ಬುಡದಿಂದ ಕಿತ್ ಹಾಕಲ್ಲ. ಶಾಂಪೂ ಏನ್ ಮಾಡುತ್ತೆ, ನಿಮ್ಮ ಹೇರ್ಸ್ ಬೀಳೋ ಫೇಸ್ ಅಲ್ಲಿ ಇದ್ರೆ, ಟೀಲೋಜನ್ ಫೇಸ್ ಅಂತ ಹೇಳ್ತೀವಿ, ಇನ್ನೇನ್ ಸ್ಕ್ಯಾಲ್ಪಿಗೆ ಅಂಟ್ಕೊಂಡಿದ್ರೆ ಅದು ಆಚೆ ಬರೋ ತರ ಮಾಡ್ಬೋದು. ನಾವು ರಬ್ ಮಾಡ್ತೀವಲ್ಲ, ಅವಾಗ ಕೂದಲು ಆಚೆ ಬರ್ಬೋದು. ಸೊ ತಲೆ ಸ್ನಾನ ಮಾಡಿದಾಗ ತುಂಬಾ ಹೇರ್ ಫಾಲ್ ಆಗ್ತಿದೆ ಡಾಕ್ಟರ್, ಬಾಚಿದಾಗ ಅಷ್ಟೊಂದು ಆಗ್ತಿಲ್ಲ ಅಂತ ಹೇಳ್ತಾರೆ. ಅದರ ಅರ್ಥ ನಿಮ್ಮ ಹೇರು ಟೀಲೋಜನ್ ಫೇಸ್ ಅಲ್ಲಿ ಇದೆ ಅಥವಾ ಬೀಳೋ ಫೇಸ್ ಅಲ್ಲಿ ಇದೆ ಅಂತ ಅರ್ಥ. ಜಾಸ್ತಿ ಹೇರ್ಸು ಬೀಳೋ ಫೇಸ್ ಅಥವಾ ಟೀಲೋಜನ್ ಫೇಸಿಗೆ ಬರ್ಲಿಕ್ಕೆ ಹಲವಾರು ಕಾರಣ ಇದೆ. ನ್ಯೂಟ್ರಿಷನಲ್ ಕೊರತೆ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ಯಾವ್ದಾನ ಒಂದು ಜ್ವರ ಬಂದ್ಮೇಲೆ ಆಗ್ಬೋದು, ಒಂದು ಮೆಡಿಸಿನ್ಸ್ ಇಂದ ಆಗ್ಬೋದು, ಹೀಗೆ ಹಲವಾರು ಕಾರಣ ಇದೆ. ಅದನ್ನ ಟೀಲೋಜನ್ ಎಫ್ಲೂವಿಯಂ ಅಂತ ಹೇಳ್ತೀವಿ. ಟ್ರಾನ್ಸಿಯಂಟ್ ಆಗಿ ತುಂಬಾ ಹೇರ್ ಉದ್ರಿ ಮತ್ತೆ ಬೆಳೆಯುವಂಥದ್ದು. ದಿನಕ್ಕೆ 100ರಷ್ಟು ಕೂದಲು ಉದ್ರೋದು ನಾರ್ಮಲ್. ಕೆಲವು ಸತಿ ಏನಾಗುತ್ತೆ, ಅದಕ್ಕಿಂತ ಜಾಸ್ತಿ ಹೇರ್ ಫಾಲ್ ಆಗ್ತಿರುತ್ತೆ, ಅದನ್ನ ಟೀಲೋಜನ್ ಎಫ್ಲೂವಿಯಂ ಅಂತ ಕರಿತೀವಿ. ಆದ್ರೆ ಇದಕ್ಕೆ ಶಾಂಪೂ ಕಾರಣ ಅಲ್ವೇ ಅಲ್ಲ. ಸುಮ್ನೆ ಶಾಂಪೂನ ಬ್ಲೇಮ್ ಮಾಡಬೇಡಿ. ಇನ್ನೊಂದು ಕಾಮನೆಸ್ಟ್ ಮಿತ್ತು, ಬಯೋಟಿನ್ ಸಪ್ಲಿಮೆಂಟ್ ತಗೊಳ್ಳೋದ್ರಿಂದ ಹೇರ್ ಫಾಲ್ ಕಡಿಮೆ ಆಗತ್ತೆ ಅನ್ನುವಂಥದ್ದು. ನಾನು ಎಷ್ಟೊಂದ್ ಸತಿ ಇಂಟರ್ನೆಟ್ ಅಲ್ಲಿ ಆಡ್ ನೋಡಿದೀನಿ, ಬಯೋಟಿನ್ ಗಮ್ಮೀಸ್ ನ ಪ್ರಮೋಟ್ ಮಾಡ್ತಾ ಇರ್ತಾರೆ. ಈ ಗಮ್ಮೀಸು ನಿಮ್ಗೆ ಕ್ಯಾಂಡಿ ತರ ಚೂ ಮಾಡ್ತೀರಾ ಹೊರತು ಶುಗರ್ ಇಂಟೇಕ್ ಜಾಸ್ತಿ ಆಗತ್ತೆ ಹೊರತು ಅದರಿಂದ ಹೇರ್ ಗ್ರೋತ್ ಆಗಲ್ಲ. ಯಾಕೆ ಅಂತ ಹೇಳ್ತೀನಿ. ಈ ಬಯೋಟಿನ್ ಅನ್ನುವಂಥದ್ದು ನಾವು ದಿನನಿತ್ಯ ತಿನ್ನುವಂತ ಆಹಾರದಲ್ಲಿ ಹೇರಳವಾಗಿರುತ್ತೆ. ಸೊ ಯಾವುದೇ ಒಂದು ಮನುಷ್ಯಂಗೆ ಬಯೋಟಿನ್ ಡೆಫಿಷಿಯನ್ಸಿ ಆಗೋದು ತುಂಬಾ ಕಮ್ಮಿ. ಯಾವಾಗ ಆಗುತ್ತೆ, ತುಂಬಾ ಗಟ್ ಹೆಲ್ತ್ ಹಾಳಾಗೋಗಿದ್ದು ಅಥವಾ ಜಂಕ್ ಫುಡ್ ತುಂಬಾ ತಿಂತಿದ್ದಾರೆ, ಯಾವುದೋ ಒಂದು ಕಾರಣಕ್ಕೆ ಬಯೋಟಿನಿಡೇಸ್ ಡೆಫಿಷಿಯನ್ಸಿ ಅಂತ ಇರುತ್ತೆ, ಅನುವಂಶೀಯವಾಗಿ ಬರುತ್ತೆ, ಅಂಥವ್ರಿಗೆ ಮಾತ್ರ ಬಯೋಟಿನ್ ಡೆಫಿಷಿಯನ್ಸಿ ಇರುತ್ತೆ ಹೊರತು ಬಯೋಟಿನ್ ಡೆಫಿಷಿಯನ್ಸಿ ಕಾಮನ್ ಆಗಿ ನೋಡೋದಿಲ್ಲ. ಅದಕ್ಕಿಂತ ಕಾಮನ್ ಆಗಿರೋದು ಮೈಕ್ರೋ ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ. ನೀವು ನಿಮ್ಮ ಆಹಾರವನ್ನ ಬ್ಯಾಲೆನ್ಸ್ಡ್ ಡಯಟ್ ಆಗಿ ಸಮತೋಲಿತ ಆಹಾರ ತಗೊಳ್ತಾ ಇದ್ರೆ
ಈ ತರ ಡೆಫಿಷಿಯನ್ಸಿ ಬರುವಂತ ಚಾನ್ಸಸ್ ಕಡಿಮೆ. ಸೊ ನಿಮ್ಗೆ ಬಯೋಟಿನ್ ಡೆಫಿಷಿಯನ್ಸಿ ಇರಬಹುದು. ಬಯೋಟಿನ್ ಒಂದೇ ಅಲ್ಲ, ಅದ್ರ ಜೊತೆ ಹಲವಾರು ಮೈಕ್ರೋನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಇರಬಹುದು. ಒಂದು ಡರ್ಮಟಾಲಜಿಸ್ಟ್ ಹತ್ರ ಚೆಕ್ ಮಾಡಿಸ್ಕೊಂಡು ಯಾವುದು ಸೂಕ್ತವಾಗಿದೆ, ಯಾವ್ಯಾವ್ದು ಬೇಕಾಗಿದೆ ಅಂತ ಚೆಕ್ ಮಾಡ್ಕೊಂಡು ಬೇರೆ ಏನಾದ್ರೂ ಕಾರಣ ಇದೆಯಾ ತಿಳ್ಕೊಂಡು ಅದ್ರ ನಂತರ ನೀವು ಸಪ್ಲಿಮೆಂಟ್ಸ್ ನ ತಗೊಳ್ಳಿ. ನಿಮ್ಮಷ್ಟಕ್ಕೆ ನೀವೇ ಬಯೋಟಿನ್ ಗಮ್ಮೀಸ್ ನ ತಿನ್ನೋದ್ರಿಂದ ಎಕ್ಸ್ಟ್ರಾ ಶುಗರ್ ಹೋಗುತ್ತೆ, ದಪ್ಪ ಆಗ್ತೀರಾ. ಇನ್ನೊಂದು ಕಲ್ಪನೆ ಏನಂದ್ರೆ ಸ್ಟ್ರೆಸ್ ಇಂದಾಗಿ ಪರ್ಮನೆಂಟ್ ಬಾಲ್ಡ್ನೆಸ್ ಆಗ್ಬಿಡುತ್ತೆ ಅನ್ನುವಂಥದ್ದು. ಇದು ಕೂಡ ತಪ್ಪು ಕಲ್ಪನೆ. ಸ್ಟ್ರೆಸ್ ಇಂದ ಟ್ರಾನ್ಸಿಯಂಟ್ ಹೇರ್ ಲಾಸ್ ಆಗುತ್ತೆ. ಟ್ರಾನ್ಸಿಯಂಟ್ ಸ್ಟ್ರೆಸ್ ಇದ್ರೆ ಅಂದ್ರೆ ಆ ಟೈಮ್ ಅಲ್ಲಿ ಹೇರ್ ಫಾಲ್ ಆಗುತ್ತೆ. ಸ್ಟ್ರೆಸ್ ನಿಂತು ಸ್ವಲ್ಪ ದಿನ ಕೂಡ ಕಂಟಿನ್ಯೂ ಆಗ್ಬೋದು, ಆದ್ರೆ ಅದು ಟೀಲೋಜನ್ ಎಫ್ಲೂವಿಯಮ್ ವಾಪಸ್ ಬೆಳೆಯುತ್ತೆ ಅದು. ಆದ್ರೆ ನಿಮ್ಗೆ ಅನುವಂಶೀಯವಾಗಿ ಹೇರ್ ಲಾಸ್ ಆಗಿದ್ರೆ ಆ ತರದಿದ್ರೆ ಸ್ಟ್ರೆಸ್ ಇಂದ ಅರ್ಲಿ ಏಜ್ ಅಲ್ಲಿ ಬರ್ಬೋದು. ಸ್ಟ್ರೆಸ್ ಇಂದಾಗಿ ಆಗೋ ಹೇರ್ ಫಾಲ್ ಇದೆಯಲ್ಲ, ಅದನ್ನ ನೀವು ಕಡಿಮೆ ಮಾಡ್ಕೊಳ್ಬಹುದು. ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ಕೊಳ್ಳೋದ್ರ ಜೊತೆಗೆ ಹೇರ್ಗೆ ಏನ್ ನ್ಯೂಟ್ರಿಷನ್ ಬೇಕೋ ಅದನ್ನ ತಗೊಂಡು ಏನ್ ಕಾರಣ ಇದೆ ಅದನ್ನು ಸರಿ ಮಾಡ್ಕೊಂಡ್ರೆ ಸ್ಟ್ರೆಸ್ ಇಂದ ಆಗೋ ಹೇರ್ ಫಾಲ್ ನ ವಾಪಸ್ಸು ರಿವರ್ಸ್ ಮಾಡ್ಬೋದು. ಕೆಲವರು ಹೇರ್ ಫಾಲ್ ಆಗ್ತಿದೆ ಅಂತಾನೆ ಜಾಸ್ತಿ ಸ್ಟ್ರೆಸ್ ತಗೋತಾರೆ. ಹಳೆ ಫೋಟೋಸ್ ನ ನೋಡುವಂಥದ್ದು, ಪದೇ ಪದೇ ಸ್ಕ್ಯಾಲ್ಪ್ ನ ಕನ್ನಡಿಯಲ್ಲಿ ನೋಡ್ಕೊಳ್ಳೋವಂಥದ್ದು, ಮೊಬೈಲ್ ಅಲ್ಲಿ ಪದೇ ಪದೇ ಸೆಲ್ಫಿ ತಗೊಂಡು ಚೆಕ್ ಮಾಡುವಂಥದ್ದು, ಸೊ ಹೀಗೆ ಬಾತ್ರೂಮ್ ಅಲ್ಲಿ ಹೇರ್ ನ ಕೌಂಟ್ ಮಾಡುವಂಥದ್ದು, ಹಲವಾರು ರೀತಿಯ ಪೇಷಂಟ್ಸ್ ನ ನೋಡಿದೀನಿ. ಈ ತರ ಸ್ಟ್ರೆಸ್ ತಗೊಳ್ಳೋದ್ರಿಂದ ನಿಮ್ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ಹೊರತು ಹೇರ್ ಫಾಲಿಗೆ ಹೆಲ್ಪ್ ಆಗಲ್ಲ, ಇನ್ನೂ ವರ್ಸ್ ಆಗ್ಬೋದು. 6ನೇ ಮಿತ್ ಅಂದ್ರೆ ಹೆಲ್ಮೆಟ್ ಇಂದ ಹೇರ್ ಫಾಲ್ ಆಗುತ್ತೆ. ಇದು ನಿಜವಾಗ್ಲೂ ಅದ್ಭುತವಾಗಿರುತ್ತೆ. ಎಲ್ಲಾ ಪೇಷಂಟ್ಸ್ಗೂ ಈ ಬಿಲೀಫ್ ಇದ್ದೇ ಇರುತ್ತೆ, ಡಾಕ್ಟರ್ ಹೆಲ್ಮೆಟ್ ಹಾಕೋತಾ ಇದ್ದೀನಿ ಅದರಿಂದ ಹೇರ್ ಫಾಲ್ ಆಗ್ತಿದೆ. ಖಂಡಿತವಾಗಿಲ್ಲ. ನಿಮ್ಮ ಹೇರಿಗೆ ಆಕ್ಸಿಜನ್ ಸಿಗೋದು ಹೊರಗಡೆಯಿಂದ ವಾತಾವರಣದ ಗಾಳಿಯಿಂದ ಅಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಇಂದ ಸಿಗುತ್ತೆ ಇಂಟರ್ನಲಿ. ಸೊ ಹೊರಗಡೆಯಿಂದ ನೀವು ಹೆಲ್ಮೆಟ್ ಹಾಕೊಂಡ್ ಮಾತ್ರಕ್ಕೆ ಹೇರ್ ಫಾಲ್ ಆಗೋದಿಲ್ಲ. ಆದ್ರೆ ನಿಮ್ ಹೆಲ್ಮೆಟ್ ಡರ್ಟಿ ಆಗಿದ್ದು, ತುಂಬಾ ಡಸ್ಟ್ ಕೂತ್ಕೊಂಡಿದ್ದು, ಈ ತರ ಎಲ್ಲ ಆಗ್ತಾ ಇದ್ರೆ ಸ್ಕ್ಯಾಲ್ಪ್ ಅಲ್ಲಿ ಆಯಿಲ್ ಬಿಲ್ಡಪ್ ಆಗಿ, ಸ್ಕೇಲ್ಸ್ ಬಿಲ್ಡಪ್ ಆಗಿ ಡ್ಯಾಂಡ್ರಫ್ ಬರ್ಬೋದು, ಇರಿಟೇಷನ್ ಆಗ್ಬೋದು. ಅದ್ರ ಹೊರತು ಒಂದು ಹೆಲ್ಮೆಟ್ ನ ಕ್ಲೀನ್ ಆಗಿ ಇಟ್ಕೊಂಡು ಸರಿಯಾಗಿ ಉಪಯೋಗಿಸಿ. ಹೇರ್ ಉದುರೋಗಿದ್ರೆ ಹೇರ್ ಕಸಿ ಮಾಡ್ಬೋದು, ಆದ್ರೆ ಬ್ರೇನಿಗೆ ಏನಾದ್ರೂ ಡ್ಯಾಮೇಜ್ ಆದ್ರೆ ಬ್ರೇನ್ ಕಸಿ ಆಗೋದಿಲ್ಲ. ಸೊ ದಯವಿಟ್ಟು ನಿಮ್ಮ ಬ್ರೇನ್ ನ ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಇನ್ನೊಂದು ಮಿತ್ ಅಂದ್ರೆ ನ್ಯಾಚುರಲ್ ರೆಮಿಡೀಸ್ ಎಲ್ಲ ಸೇಫ್ ಆಗಿರುತ್ತೆ, ಡಾಕ್ಟರ್ ಮನೇಲೆ ಏನ್ ಮಾಡ್ಕೋಬಹುದು ಹೇಳಿ ಅಂತ ಹೇಳ್ತಾರೆ. ಬಟ್ ನಿಜ ಹೇಳ್ಬೇಕಂದ್ರೆ ಹೇರ್ ಫಾಲಿಗೆ ಮನೇಲಿ ಮಾಡ್ಕೊಳ್ಳೋವಂತ ರೆಮಿಡೀಸ್ ತುಂಬಾ ಕಮ್ಮಿ ಇರೋದು. ಬೇಸಿಕಲಿ ಒಂದು ಒಳ್ಳೆಯ ಆಹಾರ ಅದೊಂದೇ ನಿಮ್ ಕೈಯಲ್ಲಿರುವಂತದ್ದು. ಉಳಿದದ್ದನ್ನ ನೀವು ಟ್ರೀಟ್ಮೆಂಟ್ ಮೂಲಕನೇ ಮಾಡ್ಕೋಬೇಕಾಗತ್ತೆ. ಆನಿಯನ್ ಆಯಿಲ್, ದಾಸವಾಳ ಸೊಪ್ಪು, ಮೆಂತ್ಯ ಸೊಪ್ಪು, ಬ್ರಾಹ್ಮಿ ಇರ್ಬೋದು, ಸೋ ಮೆನಿ ಥಿಂಗ್ಸ್ ಮನೆಯಲ್ಲಿ ಎಷ್ಟೊಂದು ಮಾಡಿ ಜನ ಉಪಯೋಗಿಸ್ತಾರೆ. ಕಿಚನ್ ಅಲ್ಲಿ ಇರೋದನ್ನೆಲ್ಲ ಹಚ್ಚಿ ಕೂಡ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಮೊಸರು ಇರ್ಬೋದು, ಬಟ್ ಎಲ್ಲಾನು ಕೂದಲನ್ನ ಕಂಡೀಷನ್ ಮಾಡುತ್ತೆ ಹೊರತು ಇದರಿಂದ ಎಲ್ಲ ರೂಟ್ಸ್ ಬರಲ್ಲ, ಹೊಸ ಹೇರ್ ಫಾಲಿಕಲ್ ಗ್ರೋ ಆಗಲ್ಲ. ಸೊ ಹಾಗಾಗಿ ನಿಮ್ಮ ಸ್ಕ್ಯಾಲ್ಪ್ ನ ಕಿಚನ್ ಎಕ್ಸ್ಪೆರಿಮೆಂಟ್ ಮಾಡಬೇಡಿ. ಇದೆಲ್ಲಾನು ಮೀರಿ ನಾನು ಕಾಮನ್ ಆಗಿ ಕೇಳುವಂತದ್ದು, ಬೆಂಗಳೂರಿಗೆ ಬಂದ್ಮೇಲೆ ಹೇರ್ ಫಾಲ್ ಆಗ್ತಿದೆ ಡಾಕ್ಟರ್, ಬೆಂಗಳೂರು ನೀರಿಂದ ಹೇರ್ ಫಾಲ್ ಆಗ್ತಿದೆ ಅಂತ. ಇದು ಕೂಡ ಮಿತ್ತು. ಯಾಕೆ ಅಂದ್ರೆ ಬೆಂಗಳೂರಲ್ಲಿ ಇರೋರೆಲ್ಲರೂ ಬಾಲ್ಡ್ ಆಗಿಲ್ವಲ್ಲ. ಸೊ ಬೆಂಗಳೂರು ವಾಟರ್ ಇಂದ ಹೇರ್ ಫಾಲ್ ಆಗಲ್ಲ. ಬೆಂಗಳೂರಲ್ಲಿ ಕೆಲವು ಜಾಗಗಳಲ್ಲಿ ಹೇರ್ ವಾಟರ್ ತುಂಬಾ ಹಾರ್ಡ್ ಆಗಿದ್ರೆ ಅದರಿಂದ ಸ್ವಲ್ಪ ಮಟ್ಟಿಗೆ ಸ್ಕೇಲ್ಸ್ ಬಿಲ್ಡಪ್ ಆಗ್ಬೋದು, ಹೇರ್ ಡ್ರೈ ಆಗ್ಬೋದು, ಬ್ರೇಕ್ ಆಗ್ಬೋದು. ಆದ್ರೆ ವಾಟರ್ ಇಂದ ಕೂಡ ಹೇರ್ ಫಾಲ್ ಆಗೋದಿಲ್ಲ. ನಿಮ್ಮ ಕೂದಲು ಉದುರುವ ಸಮಸ್ಯೆಯನ್ನ ಫಸ್ಟ್ ಸರಿಯಾಗಿ ಡಯಾಗ್ನೋಸಿಸ್ ಮಾಡ್ಕೊಳ್ಳಿ. ಏನೇನ್ ಟ್ರಿಗರ್ ಮಾಡ್ತಿದೆ ಅನ್ನೋದನ್ನ ಐಡೆಂಟಿಫೈ ಮಾಡಿ. ಸೊ ಯಾವ ಕಾರಣಗಳನ್ನ ಟ್ರೀಟ್ ಮಾಡ್ಬೋದು ಅದನ್ನ ಟ್ರೀಟ್ ಮಾಡ್ಕೊಂಡು ಪೇಷನ್ಸ್ ಇಂದ ಹೇರ್ ಫಾಲ್ ರೆಮಿಡೀಸ್ ನ ಯೂಸ್ ಮಾಡ್ಕೋತಾ ಬಂದ್ರೆ ಕೂದಲು ಬೆಳೆಯುತ್ತೆ. ಸರಿಯಾದ ಡಾಕ್ಟರ್ ಹತ್ರ ತೋರ್ಸೋದು ಕೂಡ ಇಂಪಾರ್ಟೆಂಟು. ಸಿಕ್ದವರೆಲ್ಲ ಹೇರ್ ಸ್ಪೆಷಲಿಸ್ಟ್ ಅಂತ ಹಾಕೊಳ್ತಾರೆ, ಆದ್ರೆ ನಿಮ್ಮ ಹೇರ್ ನ ನೋಡ್ಕೊಳ್ಬೇಕಾಗಿದ್ದು ನಿಮ್ಮ ಚರ್ಮ ರೋಗ ತಜ್ಞರು. ಸೊ ಅವರಿಗೆ ತೋರಿಸಿ ಸರಿಯಾದ ಪ್ರಿಸ್ಕ್ರಿಪ್ಷನ್ ತಗೊಂಡು ಏನಾದ್ರೂ ಬ್ಲಡ್ ಟೆಸ್ಟ್ ಸಜೆಸ್ಟ್ ಮಾಡಿದ್ರೆ ಮಾಡಿಸ್ಕೊಂಡು ಅದಕ್ಕೆ ಸರಿಯಾಗಿ ಟ್ರೀಟ್ಮೆಂಟ್ ಮಾಡ್ಕೊಂಡು ನಿಮ್ಮ ಹೇರ್ ನ ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವ್ ಯಾವ್ದಾದ್ರು ಹೇರ್ ಕೇರ್ ರೆಮಿಡಿನ ಮನೆಯಲ್ಲೇ ಟ್ರೈ ಮಾಡಿದ್ರೆ ನಂಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಹಾಗೂ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಅದನ್ನ ಕೂಡ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಮುಂದೆ ನಾನು ಲೈವ್ ಸೆಷನ್ ಅಲ್ಲಿ ಬಂದಾಗ ಅವುಗಳನ್ನೆಲ್ಲ ಕ್ಲಿಯರ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೇರೆಯವ್ರಿಗೆ ಯೂಸ್ ಆಗ್ಬಹುದು ಅನ್ಸಿದ್ರೆ ಶೇರ್ ಮಾಡ್ಕೊಳ್ಳಿ.